ಲೈಫಲ್ಲಿ ಟೆನ್ಷನ್ ಇಲ್ಲದೆ ಇರೋ ದಿನಗಳೇ ಇಲ್ಲ. ನಾವು ಹುಟ್ಟಿಂದ ಸಾಯೋ ತನಕ ದಿನಾನೂ ಟೆನ್ಷನ್ ಇದ್ದೇ ಇರುತ್ತೆ. ಆ ಪರ್ಟಿಕ್ಯುಲರ್ ಟೈಮ್ವರೆಗೂ ಹೇಳ್ತಾರೆ, ನಾವು ದೊಡ್ಡವರಾಗೋವರೆಗೂ ಸ್ಕೂಲ್ ಮುಗಿಸು, ಕಾಲೇಜ್ ಲೈಫ್ ಚೆನ್ನಾಗಿರುತ್ತೆ ಅಂತಾರೆ. ಆವಾಗ ಕಾಲೇಜ್ ಲೈಫ್ಗಾಗಿ ನಾವು ಹೋರಾಡ್ತಾ ಇರ್ತೀವಿ, ಯಾವಾಗ ಇದು ಬರುತ್ತೆ, ಆ ಕಾಲೇಜ್ ಲೈಫ್ ಬರುತ್ತೆ ಅಂತ. ಕಾಲೇಜ್ ಲೈಫ್ಗೆ ಹೋದಾಗ ಡಿಗ್ರಿ ಲೈಫ್ ಚೆನ್ನಾಗಿರುತ್ತೆ, ಮತ್ತು ಡಿಗ್ರಿ ಆದಮೇಲೆ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತಾರೆ. ಡಿಗ್ರಿ ಮಾಡ್ತೀವಿ, ಆಮೇಲೆ ಕೆಲಸಕ್ಕಾಗಿ ಒದ್ದಾಟ, ಕೆಲಸ ಆದಮೇಲೆ ಮದುವೆ ಆದಮೇಲೆ ಮಕ್ಕಳು, ಅವ್ರ ಎಜುಕೇಷನ್ನು, ಅವ್ರುಗಳ ಮದುವೆ, ನಮ್ಮ ಓಲ್ಡ್ ಏಜ್ಗಳು, ಇದು ಕಂಟಿನ್ಯೂ ಪ್ರೊಸೆಸ್. ನೀವು ಜೀವನ ಒಂಥರ ಓಡೋ ಕುದುರೆ ಇದ್ದಂಗೆ, ನಾವು ಓಡ್ತಾನೆ ಇರಬೇಕು, ಸ್ಟಾಪ್ ಅನ್ನೋದೇ ಇಲ್ಲ. ಸ್ಟಾಪ್ ಅಂತಂದರೆ ನಮ್ಮ ಜೀವನ ಇಲ್ಲಿಗೆ ಎಂಡಾಯಿತು ಅಂತ ಅರ್ಥ. ನಾವು ಆ ಕ್ಷಣಕ್ಕೋಸ್ಕರ ಕಾಯೋಣ, ಲೈಫ್ ಸೆಟ್ಲ್ ಆಗೋ ತನಕ ಕಾಯೋಣ ಅಂತ ನಾವು ತುಂಬ ಮೆಮೊರೀಸನ್ನು ಮರಿತಾ ಹೋಗ್ತೀವಿ. ಲೈಫಲ್ಲಿ ನಾವು ಮೇಜರಾಗಿ ಮೆಮೊರೀಸನ್ನು ಕಲೆಕ್ಟ್ ಮಾಡ್ತಾ ಹೋಗಬೇಕು. ತುಂಬ ಜನ ಏನು ಮಾಡ್ತಾರೆ, ಆ ಮೂಮೆಂಟನ್ನು ಎಂಜಾಯ್ ಮಾಡಲ್ಲ. ಇದಾದಮೇಲೆ ಮಾಡೋಣ, ಅಥವಾ ನಿಮ್ಗೊಂದು ಕಾಫಿ ಕುಡಿಬೇಕು ಅಂತಂದರೆ ಓಕೆ ಕೆಲಸ ಮುಗಿಸಿ ಆ ಕಾಫಿ ಕುಡಿಯೋಣ ಅಂತ ಒಂಥರ ಸೆಟಲ್ಡ್ ಲೈಫಾಗಿ ಯೋಚನೆ ಮಾಡ್ತಾ ಹೋಗ್ತೀವಿ. ಅದು ಲೈಫಲ್ಲ. ಲೈಫ್ ಈಸ್ ಎವ್ರಿ ಮೂಮೆಂಟನ್ನು ಜೀವನ ಮಾಡೋದೇ ಲೈಫ್. ಎವ್ರಿ ಸಿಂಗಲ್ ಸೆಕೆಂಡ್ ನಮಗೆ ತುಂಬ ಪ್ರೇಷಿಯಸ್ ಆಗಿರುತ್ತೆ ಲೈಫಲ್ಲಿ. ಅದನ್ನು ಯಾವುದೇ ಕಾರಣಕ್ಕೂ ಮುಂದೂಡಿ ಅದನ್ನು ಹಾಳು ಮಾಡ್ಕೊಂಬೇಡಿ. ಗೋ ವಿತ್ ದ ಫ್ಲೋ. ಆ ಮೂಮೆಂಟನ್ನು ಎಂಜಾಯ್ ಮಾಡಿ. ಲೈಫ್ ಸೂಪರ್ ಆಗಿರುತ್ತೆ.